ಅಜ್ಜಿ ನನ್ನ ಬ್ಯಾಂಕ್ ಪಾಸ್ಬುಕ್ ಆಯಿತು. ನಾನು ಇವತ್ತು ಕಾಲೇಜ್ಗೆ ಹೋಗಿ ಎಲ್ಲ ಅಮೌಂಟನ್ನು ಹಾಕಿಸ್ಕೊತೀನಿ. ಸರಿ ನಮ್ಮ ಹೋಗಿ ಬಾ. ಹಾಂ, ಕಾವ್ಯ ಅಂಜಲಿ ಹೋದ್ರಲ್ಲ? ಅಂಜಲಿ ಯಾಕೋ ಹೋಮ್ವರ್ಕ್ ಭಾಳ ಇತ್ತಂತಂದ್ಲು, ಮಾಡಿಲ್ಲಲ್ಲ? ಹ್ಞೂ ಅಜ್ಜಿ, ಎಲ್ಲ ನಿನ್ನೆ ರಾತ್ರಿ ಎಲ್ಲ ಕುಂತು ಮಾಡಿದ್ದಾಳೆ. ಈಗ ಹೋಗಿದ್ದಾರೆ ಇಬ್ಬರು. ಆಶಾ ಬಾರೇ ಪ್ರೇಮಿ, ಏನು ಬಾ ದಿನ ಮೇಲೆ ಬಂದಿಲ್ಲ ಮನೆಗೆ? ಅಯ್ಯ, ಕೆಲಸ ಇರ್ತಾವೆ ಬಿಡವ. ಆಶಾ ಎಲ್ಲಿಗಳ ಅಜ್ಜಿ? ಏನೋ ಹೊರಗಿರ್ಬೇಕು ನೋಡು. ನೀ ಏನಿತ್ತ ಬಂದು? ಅಯ್ಯೋ ಅಜ್ಜಿ, ಏನಂದ್ರೆ ಅಲ್ಲಿ ಇವ್ರು ಬಂದಾರ. ಅವ ಯಾರು ಚೀಟಿ ದುಡ್ಡು ಬಂದಾನ. ನಿಮ್ಮ ಸಸಿ ರೊಕ್ಕ ಕಟ್ಟೋದೈತಲ್ಲ, ಕಟ್ಟೆ ಇಲ್ಲಕ್ಕಿ. ಎದಕ್ಕೆ ರೊಕ್ಕ ತಗೊಂಡೋಗಿ? ಎಷ್ಟು ತಗೊಂಡ? ಏನೋ 20,000 ರೂಪಾಯಿ ತಗೊಂಡಾಗ ನೋಡು. ಹೌದಾ? ಈಕೆ ರೊಕ್ಕ ಎದಕ್ಕೆ ಯೂಸ್ ಮಾಡ್ತಾ ಎಲ್ಲನೂ? ಆಶಾ, ಅವ್ನು ಚೀಟಿ ದುಡ್ಡನ್ನ ಬಂದ ನೋಡಿ ರೊಕ್ಕ ಕಟ್ಟಬೇಕಂತ. ಇಲ್ಲ, ಇವತ್ತಿನ್ನೂ ಪಗಾರ ಆಗಿಲ್ಲ, ನಾಳೆ ಕಟ್ತೀನಿ ಅಂತ ಹೇಳು. ನೀನೇ ಹೇಳ್ಬೇಡವ. ಮನೆ ಸಲೇನು ಕಟ್ಟಿಲ್ಲ ಅಂತ, ಈಗ ಕಟ್ಟಿಲ್ಲ ಅಂತ ಒದರಾಡತ್ತಾನವ. ನಡಿ, ಬರ್ತೀನಿ ಹಂಗಾರೆ. ನನ್ನ ಪಾಸ್ಬುಕ್ನಾನು ರೊಕ್ಕ ತಗೊಂತೀವಿ, ಆಮೇಲೆ ರೊಕ್ಕನೂ ಕಟ್ಟಿರಂಗಿಲ್ಲ ಹೊರಗೆ. ಏನು ಮಾಡ್ತೀಯಲ್ಲ? ಅತ್ತೆ, ನಾನೇನು ಮಾಡಲಿ? ನಾ ಏನೂ ಮಾಡಂಗಿಲ್ಲ, ನನಗೇನು ಗೊತ್ತಿಲ್ಲ. ನಿಮ್ಮ ರೊಕ್ಕ ನಾ ಯಾಕೆ ತಗೊಳ್ಳಿ? ನನಗೇನು ಇದೋಣ, ನಾನೇನು ತಗೊಂಡಿಲ್ಲ. ಜುಮಿ ಕೇಕಿಲ್ ಬಂದೈತಿದೆ, ಗೌರಿದಿದೆ ಒಂದೈತಲ್ಲ. ಅಯ್ಯೋ, ಸಿಕ್ಕಾಕೊಂಡ್ಲವ ಗೌರಿ. ಏ ಗೌರಿ, ಏಕೆ ಕಾಲೇಜ್ಗೆ ಹೋಗಿ ಅನ್ಸುತ್ತೆ. ಒಂದೈತಲ್ರಿ ಅತ್ತೆ ಆಕಿ ಜುಮುಕಿ, ಇನ್ನೊಂದೆಲ್ಲೈತಿ ಮಾರ್ತು ಒಂದು ಹಾಕೊಂಡೋಗಿ ಅಣ್ಣಾಕಿ. ಅದೇನು ಮರಿತಾಳಕಿ? ಮರ್ಯಾಕೆ ಸಾಧ್ಯನೇ ಇಲ್ಲ. ಏನಾಗೈತಿದೆ ಬರಲಿ ತಗೋಕಿ ಸಂಜೆಗೆ. ಈ ಜುಮ್ಕಿ ಕೊಡ ಅಂದ್ರೆ ಕೊಟ್ಟಿದ್ದಿಲ್ಲ, ಇದನ್ನು ತೆಗೆದಿಟ್ಟು ಅಣ್ಣಾಕಿ. ಮರ್ತಿಟ್ಟು ಕೇಳ್ತವ ಅಂತ ಏನಿಲ್ಲ. ಕಳೆದಾಳ ಅನ್ಸತ್ತಕ್ಕೆ ಇನ್ನೊಂದು, ಎಲ್ಲಿಟ್ಟು ಹಾಕ್ಯಾತೀನಿ. ಇಲ್ಲ, ನಿಜವಾಗ್ಲೂ ಮರ್ತೋಗ್ಯಾಳಕಿ. ಸರಿ, ನಾನೀಗ ಹೋಗಿ ಅಲ್ಲಿ ಮಾತಾಡ್ಕೊಂಡು ಬರ್ತೀನಿ. ಏನಮ್ಮ, ಏನು ನೀನು ಚೀಟಿ ದುಡ್ಡ ಕಟ್ಟಿಲ್ಲಲ್ಲ? ಇಲ್ಲ, ಕಟ್ತೀನಿ, ನಾಳೆ ಕಟ್ತೀನಿ. ಏನಮ್ಮ, ನಿನಗೆ ಸಪ್ರೇಟಾಗಿ ಹೇಳ್ಬೇಕಣ್ಣ? 3 ತಿಂಗಳಾಯ್ತು ಕಟ್ಟೇ ಇಲ್ಲ. ನೀನು ತೊಗೊಂಡಿದ್ದು ಇಷ್ಟು ತೊಗೊಂಡದ್ದು ಕಟ್ಟೋದು ಮಾತ್ರ ಇಟ್ಟಾನ? ಇಲ್ಲ, ಚೀಟಿ ದುಡ್ಡು ನಾಳೆ ಕಟ್ತೀನಿ. ನಾಳೆ ಪಗಾರ ಬರುತ್ತೆ, ಕಟ್ತೀನಿ. ಕಟ್ಬೇಕಮ್ಮ, ನಾವಲ್ಲಿ ಹೋಗಿ ಬ್ಯಾಂಕ್ನಾರು ಕಟ್ಟಬೇಕು. ಹಂಗೆ ಬರ್ತಾವಣ ಎಲ್ಲ? ಕಟ್ತೀನಿ, ನಿಜವಾಗ್ಲೂ ಕಟ್ತೀನಿ. ಇದು ಏನಾಯ್ತು, ನಾವೆಲ್ಲ ರೋಡ್ ಇರ್ತೀನಪ್ಪ. ನೀವು ಓಡಕ್ಕಿರಿ ಅಂತ ಅಲ್ಲಮ್ಮ, ನಾವಲ್ಲಿ ಬ್ಯಾಂಕಿಗೆ ಕಟ್ಟಬೇಕಾಗತ್ತೆ. ಹಾಂ, ಇದೊಂದು ಹೇಳ್ತೀರಿ ನೋಡ್ರಿ, ನಾವೆಲ್ಲರೂ ಹೋಗ್ತೀನಿ ಅಂತೆ. ನೀವೆಲ್ಲಿ ಹೋಗಲ್ಲಪ್ಪ. ನಾವು ಏನಾರು ಹಿಂಗೆ ಮಾಡಿ ನಿಮಗೆ ರೊಕ್ಕ ಕೊಡ್ಲಾರ್ದ ಹೋಗಿಬಿಟ್ರೆ ಹೆಂಗೆ ಮಾಡ್ತೀರಿ? ಮತ್ತೆ ನಾವೆಲ್ಲ ಪದ್ಧತಿ ಕೊಡ್ತೀವಿ ಇಲ್ಲಿ ನಿಮಗೆ, ಹಂಗೆ ನೀವು ಕೊಡಬೇಕು. ಸರಿ ಅಣ್ಣ, ನಾಳೆ ಕೊಡ್ತೀನಿ ತಗೋ. ನಾಳೆ ಒಂದಿನ ಗಡುವು ಕೊಡ್ತೀನಿ ನಿಮ್ಗೆ, ನಾಳೆಗೆ ತಂದು ಕೊಡೋದು. ಸರಿ. ಇನ್ನೊಂದು ಕಟ್ಟಿನಲ್ರಿ? ಹ್ಞೂ ರೀ, ನಿಮ್ದು ಬಂದೈತಿ. ನಿಮ್ದೇನು ಬಂದೈತೆ ತಗೋರಿ, ನೀವೇನು ಚಿಂತೆ ಮಾಡೋಂಗಿಲ್ಲ. ನಿಮ್ದು 2 ತಿಂಗಳು ಮುಂಚೆನೇ ಬಂದೈತಿ. ಹ್ಞೂ ರೀ, ಬಂದೈತಲ್ರಿ. ಅಲ್ಲ, ಈಕೆ ಯಾವಾಗ ರೊಕ್ಕ ತಂದು ಕೊಟ್ಲ? ಸರಿ, ನಾನು ಇನ್ನು ಬರ್ತೀನಿ. ನೀವು ಸಂಜೆ ಮುಂದೆ. ಹಾಂ, ಸರಿ. ಏನು ಈಕಿ ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ನೀವು ಸಂಜೆ ಮುಂದೆ ಏನಿದೆ? ನನಗೂ ಯಾಕಂಗೆ ಅನ್ಸಕತ್ತೈತ್ಲಿ. ಏನಕ್ಕಿ ಹಿಂಗೆ ಮಾಡಕತ್ತಾಳ? ಇವನು ಹೇಳಿದ್ರು 2 ತಿಂಗಳು ಮುಂಚೆನೇ ಕೊಟ್ಟ ಅಂತಾನ. ನಾವು ನೋಡಿದ್ರು 1 ದಿನ ಲೇಟಾಗಿ ಕೊಟ್ರೆ ಹೆಂಗೆ ಮಾತಾಡ್ತಾನೆ ಬಾಯಿ ಬಂದಂಗೆ. ಈಕಿಗೆ ಅದ್ರ ಹಂಗೆ ಕಳಿಸಿದ್ನಲ್ಲ, ನನಗೂ ಹಂಗೆ ಅನ್ಸಕತ್ತೈತಿ. ನಾಳೆಗೆ ನಾವು ಈ ಬಂದು ಮರ್ಯಾದೆ ನಿಂತ್ಕೊಂಡು ನೋಡೋಣ. ಹೌದು, ಹಂಗೆ ಮಾಡಿದಾಗ ಗೊತ್ತಾಗತ್ತಿಕ್ಕಿದೆ. ಈಗಿನ ಗಂಡಿಗೆ ಏನಾರು ಗೊತ್ತಾತಂದ್ರೆ ಈಗಿನ ಚಮಕಿ ಹೊಡಿತಾನ. ಅದೆಲ್ಲಿರ್ತೈತಿ ಮೂಳ? 3 ತಿಂಗಳಿದ್ರೆ 3 ತಿಂಗಳಲ್ಲಿ ಇರ್ತೈತಿ. ನೀ ಹೇಳೋದು ಕರೈತಿ ಬಿಡು. ಅಲ್ಲಿ ನನ್ನ ಗೌರಿ ಒಂದು ಜುಮ್ಕಿ ಇಟ್ಟಿಗ್ಯಾಳ, ಇನ್ನೊಂದು ಜುಮ್ಕಿ ಇಲ್ಲ. ಏನು ಮಾಡ್ಯಾಳ ಏನು ಗೊತ್ತಿಲ್ಲ. ಹಳೆ ಕಾಲದ ಬಂಗಾರಲಿ ಅವ್ರು ಹೊಂದದು ದೊಡ್ಡ ದೊಡ್ಡದೈತಿ ಗೊತ್ತಾನ ಜುಮ್ಕಿ, ಭಾರಿ ಚಂದ ಐತೆ ಅದು. ಹೌದಾ? ನಾನು ಕಳ್ಕೊಂಡು ಬಂದಾಳ ನೋಡಕ್ಕಿ. ನಿನಗೆ ಹೇಳಿದ್ರೆ ಇನ್ನು ಬೈತಾಳ ಬಾ ಅಂತೆ. ಒಂದೇ ಎಲ್ಲ ಇಟ್ಟು ಗ್ಯಾಳಕ್ಕಿ ನೋಡಿ, ಕೇಳಿಬಿಡ್ಬೇಡಕ್ಕಿನ. ಒಂದಾಕಿ ಕರ್ಸು ಬರ್ಲಿಕ್ಕೆ. ಇವತ್ತು ಕಾಲೇಜ್ಗೆ ಹೋಗ್ಯಾ ಅಂತ ಬರಲಿ. ನಡಿ ಹೊತ್ತಾಗುತ್ತೆ. ಬಾರುವ ಒಬ್ಬ ಏನಂತ ನನಗೆ ಗೊತ್ತಿಲ್ಲ. ಸರ್ ಬರಲ್ಲ. ಯಾಕ, ಏನಾಗೈತಿ? ಮನೆ ಆಕ್ಸಿಡೆಂಟ್ ಆಗಿದ್ದು ಗೊತ್ತಿಲ್ಲನ? ಹೌದೇನ? ಚಲೋ ಆಯ್ತು ಬಿಡಪ್ಪ. ಇವತ್ತೇನ ಬ್ಲೌಸ್ ಭಾಳ ಬಂದಾವಂತ, ಸ್ಟಿಚಿಂಗ್ ಮಾಡಿ ಕಳ್ಸಂತ ನಾಗತ್ತಿದ್ರು. ನಡಿ ಹಂಗಾರ, ಇದ್ರಾಗ ಜಾಸ್ತಿ ಇನ್ಕಮ್ ಬರೋದು. ಹ್ಞೂ ಕಣಿ. ಅಲ್ಲಿ ಎಷ್ಟೊಂದು ರೊಕ್ಕ ಕಳಿಸ್ತಿ, ಎಲ್ಲಿ ಇಡ್ತೀಯಲ್ಲ? ಅಯ್ಯೋ, ಆ ಮಾಟಗಾರಕ್ಕೆ ಕೊಟ್ಟಿನಲ್ಲ. ಏನತ್ತ? ಏನಿಲ್ಲ, ನಡಿ. ಗೌರಿ ನಿಂತ್ಕೊ. ಹಾಂ, ಹೇಳಿ ಸೀನಿಯರ್. ನಾನು ಕೊಟ್ಟಿರೋ ಪತ್ರಕ್ಕೆ ನೀವೇನು ಹೇಳೇ ಇಲ್ಲ. ಅದು ಏನಪ್ಪ ಅಂತಂದರೆ, ನಿಜ ಆಗ್ಬೇಕಂದ್ರೆ ನನಗೆ ಇಷ್ಟ ಇಲ್ಲ. ಯಾಕೆ ಗೌರಿ, ಏನಾಯ್ತು? ನೋಡಿ ಸೀನಿಯರ್, ನನಗಿನ್ನೂ 3 ಜನ ತಂಗಿರಿದ್ದಾರೆ. ಅವ್ರನ್ನ ಸೆಟಲ್ ಮಾಡ್ಬೇಕು ನಾನು. ಆಮೇಲೆ ನನ್ನ ಲೈಫ್ನ ಸೆಟಲ್ ಮಾಡ್ಕೊತೀನಿ. ಅಲ್ಲಿ ತನಕ ನನಗೆ ಈ ಪ್ರೀತಿ ಪ್ರೇಮ ಇದರಲ್ಲಿ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಅದು ಅಲ್ಲದೆ ನಾನು ಚೆನ್ನಾಗಿ ಓದಬೇಕು ಅನ್ನೋದು ನನ್ನ ಆಸೆ. ನಾನು ನಿಮಗೆ ಸಪೋರ್ಟಾಗಿ ನಿಂದಿರ್ತೀನಿ. ನನಗೆ ಯಾರು ಸಪೋರ್ಟು ಬೇಡ. ನನ್ನ ಸಪೋರ್ಟ್ ನಾನು ತೊಗೊತೀನಿ. ನಾನು ನಂದು ಕಾಲ ಮೇಲೆ ನಾನು ನಿಂದಿರ್ತೀನಿ. ಅಲ್ಲ, ಹಂಗಲ್ಲ. ಸಾರಿ, ನೀವೇನು ತಪ್ಪು ತಿಳ್ಕೊಬೇಡಿ. ನಿಮ್ಮ ಮನೆ ಬರದಲ್ಲಿ ಯಾರು ಇರ್ತಾರೆ ಅವ್ರು ಬರ್ತಾರೆ. ಸರಿ ಆಗಿದ್ರು. ಎಷ್ಟು ಸೊಕ್ಕಿ ಇವಳಿಗೆ, ನನ್ನೇ ರಿಜೆಕ್ಟ್ ಮಾಡ್ತಾಳ. ಮಾಡ್ತೀನಿ ಇವಳಿಗೆ ತಕ್ಕ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೊತೀನಿ. ಸೌಕರ್ಯ ಇವರೇ ನೋಡ್ರಿ, ತೀರಿಂದೆಲ್ಲ ವಹಿಸ್ಕೊಳ್ಳೋರು. ಸರಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ನಮಸ್ಕಾರ ಸರ್. ನೋಡಪ್ಪ, ನಾನು ನಿನಗೆ ತೇರಿಂದು ಯಾವ ಥರ ಇರಬೇಕು, ಏನಿರಬೇಕು, ಹೆಂಗಿರಬೇಕು ಅಂತ ನಿನಗೊಂದು ಫೋಟೋ ಕಳಿಸ್ತೀನಿ. ಅಂದರೆ ಅದು ನಾವು 9-10 ವರ್ಷಗಳ ಹಿಂದೆ ನಾವು ಅದೇ ಥರ ಮಾಡಿಸಿದ್ದು. ಅದು ಅಲ್ಲದೆ ನಾವು ಕಾಲದಿಂದ ಅದೇ ಥರನೇ ತೇರು ಮಾಡ್ಕೊತ ಬಂದಿದ್ದೀವಿ ಅಮ್ಮನವ್ರಿಗೆ. ಸೊ ನೀನು ಏನು ಮಾಡಬೇಕು, ಅದೇ ಥರನೇ ಮಾಡ್ಕೊತ ಹೋಗ್ಬೇಕು. ಸರಿ ಸರ್, ನೀವು ಹೆಂಗೆ ಕೊಡ್ತೀರಿ ನಾವು ಹಂಗೆ. ಕಟ್ಟಿಗೆ ಎಲ್ಲ ಹೊಸದಲ್ಲ? ಹೌದು, ಎಲ್ಲನೂ ಹೊಸದೆ. ಎಲ್ಲ ಹೊಸ ಕಟ್ಟಿಗೆಗಳು ನಾಳೆ ನಿನಗೆ ಬಂದು ಬೀಳುತ್ತೆ. ಎಲ್ಲ ಚೆನ್ನಾಗಿರೋ ಕಟ್ಟಿಗೆಗಳನ್ನೇ ಕಳಿಸ್ತೀನಿ. ನೀನು ಅದನ್ನು ಹೆಂಗೆ ಸ್ಟಾರ್ಟ್ ಮಾಡ್ತೀಯ ನೋಡು. ನನಗೆ 10 ದಿನದಲ್ಲಿ ರೆಡಿ ಆಗಬೇಕು ಅದು.
ಸರಿ ನಾನು ಮಾಡ್ತೀನಿ. ನೀವು ಅದನ್ನು ಫೋಟೋ ನನಗೆ ಕಳಿಸ್ಕೊಡಿ. ನಾನು ಅದರ ಪ್ರಕಾರನೇ ಮಾಡ್ತೀನಿ. ಆಮೇಲೆ ತುಂಬ ನಿಷ್ಠೆಯಿಂದ ಮಾಡಬೇಕು. ಮಾಡೋಕ್ಕಿಂತ ಮುಂಚೆ ದೇವಿನ ಪ್ರಾರ್ಥನೆ ಮಾಡಿ, ದೇವಿ ಇದನ್ನು ಮಂಗಳಾರತಿದೆಲ್ಲ ಇದನ್ನು ಮಾಡಿಸ್ಕೊಂಡು, ಆಮೇಲೆ ದೇವಿ ಕಾಯಿ ಹೊಡೆಯೋದು, ಕರ್ಪೂರ ಎಲ್ಲ ಮಾಡಿ ನೀವು ಮಾಡಬೇಕು. ಅದನ್ನೆಲ್ಲ ನಾವು ಮಾಡ್ತೀವಿ. ನಾವು ಎಲ್ಲ ದೇವಿಗೆ ಮಾಡಬೇಕಾದ್ರೂ ಫಸ್ಟ್ ಅದನ್ನೇ ಮಾಡಿ ಮಾಡೋದು. ತೇರಿನ ಹಗ್ಗ ಮತ್ತು ಕಳಶ ಎಲ್ಲ ಬರುತ್ತೆ, ಅದನ್ನೇನು ಬೇಡ. ಅದರದ್ದೇನು ಕಟ್ಟೋದಕ್ಕೆ ಜಾಗ ಇದೆಯಲ್ಲ ಅದನ್ನು ಬಿಡಿ. ಸರಿ ಸರ್. ಆಮೇಲೆ ಎಷ್ಟು ತೊಗೊಂತೀಯಪ್ಪ ನೀನು? ಸರ್ ತೇರಿಂದು ಉಸ್ತುವಾರಿ ಎಲ್ಲ ಸೇರಿ ನನ್ನ ಕೂಲಿ ಏನಿದೆಯಲ್ಲ 15,000. ಸರಿನಪ್ಪ. ನಿನ್ಗೆ ಅಡ್ವಾನ್ಸ್ ಇವಾಗ ಎಷ್ಟು ಕೊಡಲಿ? ಸರ್ ಇವಾಗ 101 ರೂಪಾಯಿ ಅಷ್ಟೇ ಕೊಡಿ. ಎಲ್ಲ ಮುಗಿದ ಮೇಲೆ ನಾನು ತೊಗೊಳ್ಳೋದು. ಸರಿ ಹಾಗಿದ್ರೆ ಅರ್ಚಕ್ರೆ 101 ರೂಪಾಯಿ ಕೊಡ್ತೀನಿ ನೋಡಿ ಇವ್ರಿಗೆ. ತೊಗೊರಿ ಇದನ್ನು. ಥ್ಯಾಂಕ್ ಯು ರೀ ಅರ್ಚಕ್ರೆ. ತೇರಿಂದ ಮುಗಿತಲ್ಲ ಮತ್ತೆ ನಿಂಗೆ ಬಾಕಿ ಉಳಿದಿದ್ದೆ. ಸರಿ ಅರ್ಚಕ್ರೆ ನಾನಿನ್ನು ಬರ್ತೀನಿ. ಸರಿ ಸರ್. ನೋಡಪ್ಪ ಹುಷಾರಾಗಿ ಮಾಡಿಲ್ಲ ಏನು? ಆಮೇಲೆ ಒಳಗ್ಬಿಡ. ಒಳಗಡೆ ಬಂದು ಎಲ್ಲ ತೊಗೊಂಡು ಪೂಜೆ ಹಣ್ಣು ಹಂಪಲುಗಳನ್ನ ಇಟ್ಟಿರ್ತೀನಿ. ಸರಿ ಸರ್. ಶ 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 ಅಮ್ಮ ಅಯ್ಯೋ ಅಯ್ಯಯ್ಯೋ ಅಮ್ಮ ಅಮ್ಮ ಓ ಅಯ್ಯೋ ಇವ್ರು ಯಾರು? ಅಯ್ಯಯ್ಯೋ ಈಗ ತಾನೇ ರೊಕ್ಕ ಕೊಟ್ಟೋಗಿ ಏನಾಯ್ತು ಇವನಿಗೆ? ಏನು ಗೊತ್ತಿಲ್ಲ ಅರ್ಚಕ್ರೆ. ನಾನು ದೇವಸ್ಥಾನಕ್ಕಂತ ಸುತ್ತಿಡತ್ತಿದ್ದೆ, ಅವನು ಇವ್ನು ನೋಡಿದೆ. ಉಸಿರಿದೆಯಾ ನೋಡು. ಇಲ್ಲ ಅರ್ಚಕ್ರೆ, ಉಸಿರಿಲ್ಲ. ಏನಿದು ಏನಿದು ಅಪಶಕ್ನ? ಏನು ಗೊತ್ತಾಗ್ತಿಲ್ವೇ ದೇವ್ರೆ, ಅಮ್ಮ ತಾಯಿ. ಏನಾಯ್ತು ಅರ್ಚಕ್ರೆ? ಇವನಿಗೆ ತೇರಿಂದ ಒಪ್ಸಿದ್ವಿ ಈಗ. ಇವು ಈ ಥರ ಬಿದ್ದಿದ್ದಾನೆ ಅಂದರೆ ಏನು ಅರ್ಥ ಆಗ್ತಿಲ್ಲ. ಇವ್ನು ಡಾಕ್ಟ್ರಿಗಾದ್ರೂ ಸೇರಿಸೋಣ. ಇಲ್ಲ ಅರ್ಚಕ್ರೆ, ಇವನು ಉಸಿರೇ ಇಲ್ಲ. ಇವ್ನು ಡಾಕ್ಟ್ರಿಗೆ ಹೆಂಗೆ ಸೇರಿಸ್ತೀರಾ? ಹೌದಾ? ಸರಿಯಾಗಿದ್ರೆ ಈ ಕಥೆಯಲ್ಲಿ ಬರುವ ಎಲ್ಲ ಚಿತ್ರಗಳು, ಸನ್ನಿವೇಶಗಳು ಕಾಲ್ಪನಿಕ. ಯಾರಾದರೂ ಊರವ್ರನ್ನ ಕಳ್ಸಪ್ಪ, ಇವನ್ನ ಮಶಾನಕ್ಕೆ ಕಳ್ಸೋಣ. ಇವನು ಇದು ತೇರನ್ನ ಹೆಣೆಯೋ ಶಿಲ್ಪಿಯಪ್ಪ. ಇವ್ನಿಗೆ ಯಾರು ಹಿಂದೆ ಮುಂದೆ ಯಾರೂ ಇಲ್ಲ. ಹೌದಾ? ಈ ಸುದ್ದಿನ ಹೋಗಿ ಸಾವುಕಾರಿಗೆ ಮುಟ್ಟಿಸು. ಸರಿ ಅರ್ಚಕ್ರೆ. ಕಾಕರಾಜ, ಒಳ್ಳೆ ಕೆಲಸ ಮಾಡಿದೆ ನೋಡು. ಬಾಬಾ ನೀನು ಮಾಡಿದ ತಪ್ಪು. ಅಮ್ಮ ಏನು ಹೇಳ್ತಿದೀಯ ನೀನು? ಕಾಕರಾಜನ್ ಕಳಿಸಿ ಅವ್ನು ಇದನ್ನು ಮಾಡಿದ್ದಪ್ಪ. ನೀನು ಈಗಲೇ ಅವ್ರಿಗೆ ಎಚ್ಚರಿಸ್ತಿದೀಯಾ? ಅದು ತಪ್ಪಲ್ಲವೇ? ಅದು ಹೇಗೆ? ಈಗ ನೀನು ಮುನ್ಸೂಚನೆ ಕೊಟ್ಟರೆ ಅವರು ಎಚ್ಚೆತ್ತುಕೊಳ್ಳುತ್ತಾರೆ. ನಮಗೆ ಬೇಕಾಗಿದ್ದು ನಮಗೆ ಸಿಗುವುದಿಲ್ಲ. ಹೌದಾ? ಸರಿಯಾಗಿದೆ. ಇನ್ನೊಮ್ಮೆ ಈ ತಪ್ಪಾಗದೆ ಇರೋ ಥರ ನೋಡ್ಕೊತೀನಿ. ನನಗೆ ಮೊದಲು ಆ ವ್ಯಕ್ತಿ ಸಿಗಬೇಕು. ಸರಿ ಅಮ್ಮ. ಕಾಕರಾಜ, ನೀನು ಅವನನ್ನು ಹುಡುಕು. ಸರಿ ತಾಯಿ, ಅದನ್ನು ವ್ಯವಸ್ಥೆ ಮಾಡ್ತೀನಿ. ನನ್ನಿಂದ ತಪ್ಪಾಗಿದೆ, ಕ್ಷಮೆ ಇರಲಿ. ಇನ್ನೊಮ್ಮೆ ಈ ಥರ ಮಾಡಬೇಡ. ನನಗೆ ಆ ಊರಿನವರು ಬೇಕು ಹೊರತು ಹೊರ ಊರಿನವರಲ್ಲ. ಸರಿ ಅಮ್ಮ. ಕಾಳಿದೇವಿ ಪೂಜೆಯನ್ನು ಆರಂಭಿಸು. ಅದಕ್ಕೆ ಬೇಕಾದ ತಕ್ಕ ಬಲಿಯನ್ನು ತೆಗೆದುಕೊಂಡು ಬಾ. ಸರಿ ಅಮ್ಮ. ಅಮರೆ ಅಮರೆ ಸೊಕರೆ ಸೊಕರೆ ಹೇಳಿ ಬಸಯ್ಯ. ಅಪ್ಪರ ಏನಾಯ್ತು ಅಂತಂದ್ರೆ, ನೀವೇನೋ ತೇರಿಗೆ ನೇಮಿಸಿದ್ರಲ್ಲ, ಅವನು ಗುಡಿ ಹತ್ರ ಸತ್ ಬಿದ್ದ. ಏನು ಹೇಳಾಕತ್ತೀನಿ ನೀನು? ಯಾಕ್ರಿ ಏನಾಯ್ತು ಇಷ್ಟೊಂದು ಗಾಬರಿ ಆಗಿರಲ್ಲ? ಇವತ್ತು ನಾನು ತೇರಿಗೆ ಅಂತ ಒಬ್ಬನ ನೇಮಿಸಿ ಬಂದಿದ್ದೆ. ಅವನೇನೋ ಸತ್ತಿದ್ದಾನಂತ. ನೀವು ಮುಂದಕ್ಕೆ ಹೋಗೋಣ, ಅವ್ನು ತೀರ್ಕೊಂಡ ಅಂತ ಹೇಳಿದ್ರು. ನಾನು ಗುಡಿ ಸುತ್ತ ಹೊಡಿತಿದ್ದೆ, ಅವಾಗ ಆಯ್ತು ಇದು. ಹೌದಾ? ಸರಿ ಬಿಡು, ನಾನೆಲ್ಲ ಅರ್ಚಕರ ಜೋಡಿ ಮಾತಾಡ್ತೀನಿ. ಅವನದು ಇದನ್ನೆಲ್ಲ ಕಾರ್ಯ ಎಲ್ಲ ಮಾಡಂತೇಳಿ. ಸರಿಯಾಗಿದ್ರು ನಾನು ಹೇಳ್ತೀನಿ, ಎಲ್ಲ ವ್ಯವಸ್ಥಿತವಾಗಿ ಮಾಡಂತೇಳಿ. ಯಾಕ್ರಿ ಏನಾಯ್ತು ಹಿಂಗಂಗೆ ಸಪ್ಪಾಗಿದ್ದೀರಿ? ಏನೂ ಗೊತ್ತಿಲ್ಲ ಕಣೆ. ಯಾಕೋ ಜಾತ್ರೆನ ನೇಮಕ ಮಾಡಿದಾಗಿಂದ ಎಲ್ಲನೂ ವಿಘ್ನಗಳೇ ಬರಾಕತ್ತ ಹೊರತು ಏನೂ ಅರ್ಥನೇ ಆಗ್ತಿಲ್ಲ. ಏನಪ್ಪ ನಾ ಜಾತ್ರೆ ಮಾಡಲಿ ಬೇಡ ಅಂತ ಅನಿಸ್ತಿದೆ. ಏನಾಗಲ್ಲ ತಗೋರಿ. ಅಲ್ಲ, ಈ ವರ್ಷನಾದರೂ ಜಾತ್ರೆನ ನಿರ್ವಿಘ್ನವಾಗಿ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು ನನಗೆ. ಆದರೆ ಏನಿದೆ ಈ ಥರ ಆಗ್ತಿದೆ. ಸುಮ್ಮನೆ ಜಾತ್ರೆ ಗೆದ್ದಿದ್ದೆ ತಪ್ಪಾಯ್ತಾ ಅಂತ ಅನಿಸ್ತಿದೆ. ಏನಾಗಲ್ಲ ತಗೋರಿ. ಅಂದಂಗ ನಾನು ನಿಮ್ಗೆ ಹೇಳೋದು ಮರ್ತೆ. ಮಾಮಾರ್ ನಿಮ್ಮನ್ನ ಮಾತಾಡಕ್ಕೆ ಬಾ ಅಂತ ಹೇಳಿದ್ರು. ಏನು ಅಪ್ಪ ಬಾ ಅಂತ ಹೇಳಿದ್ನಾ? ಯಾಕ? ಏನೋ ಅತ್ತೆಯರು ನೀವು ನಾನು ಬರ್ಬೇಕಂತ ಹೇಳಿದ್ರು. ಸರಿಯಾಗಿದ್ರೆ ಏನು ನೀನು ಗಂಗಾ ವಿಷಯ ಏನಾದರೂ ಹೇಳಿದ್ಯಾ? ಹಾಂ, ಅದನ್ನೇ ಹೇಳಿದೆ. ಆಮೇಲೆ ಜಾತ್ರೆಗೆ ಹಿಂಗೆ ಆಗತ್ತೈತೆ ಅಂದೆ. ಅದಕ್ಕೆ ಅವ್ರು ಏನಂದ್ರು ಬಾ ಅಂತ ಹೇಳಿದ್ರು. ಸರಿಯಾಗಿದ್ರೆ ಗಂಗನ ಕರ್ಕೊಂಡು ಬಾ ಅಂದ್ರ? ಇಲ್ಲ ಬೇಡ, ಗಂಗಾ ಹುಷಾರು ಅಂತ ಹೇಳಿದ್ರು. ಸರಿ, ಯಾವಾಗ ಹೋಗೋಣ? ಸಾಯಂಕಾಲನೇ ಬಾ ಅಂತ ಹೇಳಿದ್ದಾರೆ. ಆಯ್ತು, ಹೋಗೋಣ ತಗೋ. ಈಗ ನಾನು ಹೊರಗೆ ಹೋಗಿ ಬರ್ತೀನಿ. ಹೋಗಿ ಬಂದ್ಮೇಲೆ ಹೋಗೋಣ. ಅಮ್ಮ ಇಲ್ಲಿದ? ಯಾಕೋ ಅತ್ತೆಯವರು ತುಂಬಾನೇ ಟೆನ್ಷನ್, ಇದು ಒಂಥರ ಗಾಬರಿ ಮಾಡಕತ್ತಾರ. ಮಗ ಏನಾಯ್ತು ಹಂಗೆ ಕುಂತಿ? ಅವ ಇವತ್ತು ತೇರಿಗೆ ಅಂತ ಒಬ್ಬಂಗ ನೇಮಕ ಮಾಡಿ 101 ರೂಪಾಯಿ ಕೊಟ್ಟು ಬಂದಿದ್ದೆ. ಆದರೆ ಇಲ್ಲಿ ಬಂದು ಭಾಳ ತೆಗಿಲ್ಲ. ನಾನು ಆಲ್ರೆಡಿ ಸತ್ ಸುದ್ದಿ ಬಂದೈತಿ. ಹೌದಾ ಮಗ? ಏನೋ ಅಪಶಕ್ನ ಆಗ್ತಿದೆ. ಮಾತಾಡೋಣ, ನಿಮ್ಮ ಅಪ್ಪನ ಕೂಡ ಮಾತಾಡೋಣ. ಮಾಮಾರಿ ಇವತ್ತು ಬಾ ಅಂತ ಹೇಳ್ಯಾರ ನಮ್ಮನ್ನೆಲ್ಲರೂ. ಹೌದಾ? ಅವ್ರು ಬಾ ಅಂದಾರಂದ್ರೆ ಏನೋ ಇರ್ತೈತಿ. ಹೋಗೋಣ ನೋಡಿ. ಅದು ಯಾರ ಬಗ್ಗೆನೂ ಮಾತಾಡ್ಬೇಕಂತ. ಏನು ನಿಮ್ಮ ಅಮ್ಮ ಹೇಳಿದ್ನ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ? ಹ್ಞೂ ಹ್ಞೂ ಅತ್ತೆ. ಅಂದ್ರೆ ಏನೋ ಆಯ್ತಿದ. ಹಂಗಾರೆ ಇವತ್ತು ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಸಾಯಂಕಾಲ. ಸರಿ ಅತ್ತೆ. ಮಕ್ಕಳೆಲ್ಲ ಊಟ ಮಾಡಿ ಮಲ್ಕೋಕೆ ಹೇಳು. ಸರಿ ಅತ್ತೆ. ಈಶ್ವರನ ಗುಡಿ ಐತಿಲ್ಲ, ಸ್ವಚ್ಛಂಗೆ ತೊಳಿ. ಸರಿ ಅತ್ತೆ. ಈಶ್ವರನ ದೇವಸ್ಥಾನಕ್ಕೆ ಹೂ ಹಣ್ಣು ಕರ್ಪೂರ ಎಲ್ಲ ಇಟ್ಟರು. ಸರಿ ಅತ್ತೆ, ಹಂಗೆ ಮಾಡ್ತೀನಿ. ಅವ ಯಾಕೆ ಕರ್ಸಿರ್ಬೇಕಪ್ಪ? ಮತ್ತಿನ್ನದಕ್ಕೆ ಅದಲ್ಲ ಆಕಿ ಬಗ್ಗೆ ಹೇಳಕ್ಕೆ. ಮತ್ತ ಅಮ್ಮ? ಆ ರಾಕ್ಷಸಿ ಮತ್ತೆ ಬಂದಿದ್ದಾಳೆ ಅನಿಸ್ತಿದೆಯಪ್ಪ ನನಗೆ. ಅಮ್ಮ ಹೆಂಗಮ್ಮ ಹಿಂಗಾದ್ರೆ? ಏನು ದೇವರಿಗೆ ಬಿಟ್ಟಿದ್ದು.
ಹೆಂಗೆ ನಿಭಾಯಿಸ್ಬೇಕಂತಲೇ ಗೊತ್ತಾಗ್ತಿಲ್ಲ. ಎಲ್ಲನೂ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ಸರಿ ಹೋಗುತ್ತೆ